ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರ ಬಲ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಆಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ. ದಿನಾಂಕ 2 ಸೆಪ್ಟೆಂಬರ್ 2025 ಮಂಗಳವಾರ. ಮೂಲ ನಕ್ಷತ್ರವಿದೆ. ಶುಕ್ಲ ಪಕ್ಷದ ದಶಮಿ ತಿಥಿ, ಪ್ರೀತಿಯೋಗ, ತೈತುಲಕರಣವಿದೆ. ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ. ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ. ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವೂ ಇದೆ. ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ. ಈ ದಿನ ಬೆಳಗ್ಗಿನ ಕಾಲದಿಂದಲೇ ಮೂಲ ನಕ್ಷತ್ರವಿದೆ. ರಾತ್ರಿ 9:51 ಚಂದ್ರ ಸಂಚಾರ ಮೂಲ ನಕ್ಷತ್ರದಲ್ಲಿ ಆಗಲಿದೆ. 27 ನಕ್ಷತ್ರದವರೆಗೂ ಚಂದ್ರ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ಪ್ರಭಾವ ಮಾಡಲಿದ್ದಾರೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 19ನೇ ನಕ್ಷತ್ರದಲ್ಲಿ ಅಂದರೆ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಚಂದ್ರಗ್ರಹ ನಿಮ್ಮ ಜನ್ಮ ರಾಶಿಯಿಂದ ನವಮ ಅಂದರೆ 9ನೇ ಸ್ಥಾನದಲ್ಲಿ ಸಂಚರಿಸಿದರೂ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಮಾಡ್ತಾರೆ. ಮುಖ್ಯವಾಗಿ ನಿಮ್ಮ ಮನಸ್ಸು ಗೊಂದಲದಿಂದಿರುವಂತೆ ಮತ್ತು ನಿಮಗೆ ಈ ದಿನ ಕೆಲಸ ಕಾರ್ಯಗಳು ಕಷ್ಟವಾಗುವಂತೆ, ನಿಮ್ಮ ಮನಸ್ಸು ಉದಾಸೀನದಿಂದಿರುವಂತೆ, ಅಂದರೆ ಇಚ್ಛಾಶಕ್ತಿಯ ಕೊರತೆ ಆಗುವಂತೆ ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ. ಹಾಗಾಗಿ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಏನಾಗುತ್ತೆ, ಕೆಲಸಗಳ ಒತ್ತಡ ಆಗುತ್ತೆ, ಮನಸ್ಸಿಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಅಶ್ವಿನಿ ನಕ್ಷತ್ರದವರು ಬೆಳಗ್ಗೆಯ ಸಂದರ್ಭದಲ್ಲೇ ನೀವು ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಯೋಜನೆಗಳ ಪ್ರಕಾರ ತುಂಬ ಫಾಸ್ಟಾಗಿ ಮಾಡೋದ್ರಿಂದ ನಿಮ್ಮ ಪೆಂಡಿಂಗ್ ವರ್ಕ್ ಉಳಿಯೋದಿಲ್ಲ. ಇಲ್ಲವಾದಲ್ಲಿ ನಿಮ್ಮ ಕೆಲಸದಲ್ಲಿ ಬಹಳ ವಿಳಂಬ ಆಗುವಂತಹ ಸಾಧ್ಯತೆ ಇರುತ್ತೆ. ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 18ನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವುದು ಶುಭ ಮತ್ತು ನಿಮ್ಮ ಜನ್ಮ ರಾಶಿಯಲ್ಲಿ ನವಮ ಸ್ಥಾನದಲ್ಲಿ ಚಂದ್ರ ಸಂಚರಿಸುವುದು ಶುಭ. ಚಂದ್ರಗ್ರಹ ನಿಮ್ಮ ಮನಸ್ಸು ಸಂತೋಷಕರವಾಗಿರುವಂತೆ ಮತ್ತು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ನೀವು ಪ್ರಯತ್ನಿಸಿದಂತಹ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಬರುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಇತರರ ಸಹಾಯ ಸಿಗುತ್ತೆ. ಸಂದರ್ಭಕ್ಕೆ ಸರಿಯಾಗಿ ನಿಮಗೆ ಕೆಲಸ ಕಾರ್ಯಗಳು ಆಗುವಂತೆ ಮತ್ತು ನಿಮ್ಮ ಪ್ರಯತ್ನದಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ತೀರಾ. ಆದರೆ ಕೆಲವು ಸಮಸ್ಯೆಗಳಿದ್ದಾಗ ಕೆಲವು ಕೆಲಸಗಳು ಆಗದೇ ಇರಬಹುದು. ಬಹುಪಾಲು ಒಳ್ಳೆ ಫಲಗಳನ್ನು ಭರಣಿ ನಕ್ಷತ್ರದವರು ಈ ದಿನ ಪಡೆದುಕೊಳ್ತೀರಾ.
ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 17ನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವುದು ಶುಭ. ಆದರೆ ಕೃತಿಕಾ ನಕ್ಷತ್ರದ 2ನೇ ಪಾದ, 3ನೇ ಪಾದ, 4ನೇ ಪಾದವು ವೃಷಭ ರಾಶಿಯಲ್ಲಿ ಬರೋದ್ರಿಂದ ವೃಷಭ ರಾಶಿಯಿಂದ ಚಂದ್ರಗ್ರಹ ಅಷ್ಟಮ ಸ್ಥಾನ ಅಂದರೆ ಧನಸ್ಸು ರಾಶಿಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಅಷ್ಟಮದ ದೋಷ ಆಗುತ್ತೆ. ಅಂದರೆ ಕೆಲಸ ಕಾರ್ಯಗಳಿಗೆ ಏನಾದರೂ ಅಡೆತಡೆ ಆಗ್ಬೋದು, ಕೊರತೆಗಳು ಆಗ್ಬೋದು. ಆದರೂ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ, ಇನ್ನು ಕೆಲವು ವಿಷಯಗಳಲ್ಲಿ ಅಷ್ಟಮ ದೋಷದಿಂದ ನಿಮಗೆ ವಿಳಂಬ ಆಗ್ಬೋದು, ಅಡೆತಡೆ ಆಗ್ಬೋದು. ಮನಸ್ಸನ್ನು ಶಾಂತತೆಯಿಂದ ಇಟ್ಕೊಳ್ಬೇಕಾಗುತ್ತೆ. ಶಾಂತಿಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿ ಇರುತ್ತೆ. ಅಗತ್ಯವಿಲ್ಲದ ವಿಷಯಗಳಿಗೆ ನೀವು ಹೆಚ್ಚಾಗಿ ಹೋಗಬಾರ್ದು. ಅಗತ್ಯ ಇರುವಂತಹ ವಿಷಯಗಳನ್ನು ಸರಿಯಾಗಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಮನಸ್ಸಿನ ಶಾಂತಿಗಾಗಿ ಧ್ಯಾನವನ್ನು ಮಾಡಿ. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 16ನೇ ನಕ್ಷತ್ರದಲ್ಲಿ ಸಂಚಾರ, ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ ಮತ್ತು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂದರೆ ಸ್ಥಾನದಲ್ಲಿ ಅಷ್ಟಮದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅಷ್ಟಮವೂ ಅಶುಭವೇ ಮತ್ತು ತಾರಾಬಲದಲ್ಲಿಯೂ ಅಶುಭವೇ. ಹಾಗಾಗಿ ರೋಹಿಣಿ ನಕ್ಷತ್ರದವರು ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾದಂತಹ ಯೋಜನೆಗಳನ್ನು ಮಾಡಿಕೊಳ್ಬೇಕು. ನಿಮ್ಮಿಂದಲೇ ಏನಾದರೂ ವಿಳಂಬ ಆಗ್ಬೋದು, ಕೊರತೆಗಳು ಆಗ್ಬೋದು. ಬೆಳಗ್ಗಿನ ಸಂದರ್ಭದಿಂದಲೇ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗ್ಬೋದು. ಒಂದು ಚಿಕ್ಕದಾಗಿ ಮಾಡುವಂತಹ ತಪ್ಪು ದೊಡ್ಡದಾಗಿ ಆಗ್ಬೋದು, ಅಥವಾ ನಿಮ್ಮ ಮಿಸ್ಟೇಕ್ಸ್ ನಿಮಗೆ ತಿಳಿಯದೇ ಇರ್ಬೋದು. ಇತರರು ನಿಮ್ಮನ್ನು ದಾರಿ ತಪ್ಪಿಸ್ಬೋದು, ಅಥವಾ ನೀವೇನು ಅಂದ್ಕೊಂಡಿರ್ತೀರಾ ಅದಾಗದೇ ಇರ್ಬೋದು, ನಿರಾಶೆ ಆಗ್ಬೋದು. ಈ ರೀತಿ ಚಂದ್ರಗ್ರಹದ ಪ್ರಭಾವ ನೈದುನ ತಾರಾಬಲದಲ್ಲಿ ಇರುತ್ತೆ. ಮೂಲಾ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ, ಹೆಚ್ಚು ಇಲ್ಲಿ ಒಳ್ಳೆ ಫಲವನ್ನು ನೀಡಲ್ಲ. ಅದರಲ್ಲೂ ರೋಹಿಣಿ ನಕ್ಷತ್ರದವರಿಗೆ ನೈದುನ ತಾರಾಬಲ ಆಗಿರೋದ್ರಿಂದ ಇಲ್ಲಿ ಮನಸ್ಸು ಬಹಳ ಗೊಂದಲದಿಂದಿರುತ್ತೆ, ಶಾಂತಿಯಿಂದ ಇರೋದಿಲ್ಲ. ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಮುಖ್ಯ ನಿರ್ಧಾರಗಳು ಏನಾದರೂ ಇದ್ದಾಗ ಅಥವಾ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಬೆಳಗಿನ ಸಂದರ್ಭದಲ್ಲಿಯೇ ರೋಹಿಣಿ ನಕ್ಷತ್ರದವರು ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಿ. ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಸಿಗುತ್ತೆ. ಯಾವುದೇ ಅಪಾಯಗಳಾಗಲ್ಲ, ಯಾವುದೇ ನಷ್ಟ ಆಗೋದಿಲ್ಲ. ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 15ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡುತ್ತಾರೆ. ಆದರೆ ನಿಮ್ಮ ಜನ್ಮ ರಾಶಿ ವೃಷಭದಿಂದ ಅಷ್ಟಮ ಸ್ಥಾನ ಆಗುತ್ತೆ, ಅಷ್ಟಮದ ದೋಷ ಉಂಟಾಗುತ್ತೆ. ಅಂದರೆ ಮಿಶ್ರ ಫಲ ನಿಮಗೆ ಸಿಗುತ್ತೆ. ಕೆಲವು ಕೆಲಸ ಕಾರ್ಯಗಳಾಗ್ಬೋದು, ಒಳ್ಳೆ ಫಲಗಳು ಸಿಗ್ಬೋದು. ಕೆಲವು ಕೆಲಸದಲ್ಲಿ ಅಡೆತಡೆಗಳಾಗ್ಬೋದು, ಗೊಂದಲ ಆಗ್ಬೋದು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದೆ ಇರ್ಬೋದು. ಈ ರೀತಿ ಮೃಗಶಿರ ನಕ್ಷತ್ರದವರಿಗೆ ಫಲಗಳಿದೆ. ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೆ ಅಷ್ಟಮ ಆಗೋದ್ರಿಂದ ಅದು ಕಷ್ಟವಾಗಿರುತ್ತೆ, ಕಷ್ಟದಿಂದ ಫಲ ಸಿಗುವಂತಿರುತ್ತೆ. ಹಾಗಾಗಿ ಸರಿಯಾದಂಥ ಯೋಜನೆ ಮಾಡಿ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 14ನೇ ನಕ್ಷತ್ರದಲ್ಲಿ ಸಂಚಾರ, ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ. ಅಂದರೆ ಕಾರ್ಯಗಳಲ್ಲಿ ವಿಳಂಬ ಆಗುವುದು, ಮನಸ್ಸು ಗೊಂದಲದಿಂದಿರುವಂಥದ್ದು. ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಅಡೆತಡೆ ಆಗ್ತಾ ಇರುತ್ತೆ. ಮನಸ್ಸು ಸಂತೋಷಕರವಾಗಿರೋದಿಲ್ಲ. ಚಂದ್ರನ ಪ್ರಭಾವ ಹೀಗಿರುತ್ತೆ.
ಹಾಗಾಗಿ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಪ್ಲ್ಯಾನ್ ಮಾಡಿ ಒಳ್ಳೆ ಫಲಗಳನ್ನು ನೀವು ತುಂಬ ಎಫರ್ಟ್ ಹಾಕಿ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಮಾತ್ರವೇ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ಕೆಲವು ಕೆಲಸ ಆಗ್ಬೋದು, ಇನ್ನು ಕೆಲವು ಕೆಲಸ ನಿಮಗೆ ಬಹಳ ಕಷ್ಟವಾಗುತ್ತೆ. ಆರಿದ್ರಾ ನಕ್ಷತ್ರದವರು ಬೆಳಗ್ಗಿನಿಂದಲೇ ಸರಿಯಾದಂತಹ ಜಾಗೃತಿಯನ್ನು ಈ ದಿನ ತೆಗೆದುಕೊಂಡು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಳಿ. ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ. ನಿಮಗೆ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳು ಸಿಗುತ್ತೆ. ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಇನ್ನು ಕೆಲವು ಆಗದೆ ಇರ್ಬೋದು. ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಮನಸ್ಸು ಸಮಾಧಾನಕರವಾಗಿರುವಂತಹ ಫಲವನ್ನು ನೀಡುತ್ತಾರೆ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 12ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ. ವಿಪತ್ತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಅಷ್ಟು ಮನಸ್ಸು ಸಮಾಧಾನಕರವಾಗಿರುವಂತೆ ಫಲ ನೀಡೋದಿಲ್ಲ. ಗೊಂದಲ ಇರುತ್ತೆ. ಹಾಗಾಗಿ ಮನಸ್ಸನ್ನು ನೀವು ಸಂತೋಷಕರವಾಗಿ ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಸರಿಯಾಗಿ ನಡೆಯುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು, ಹಾನಿಯೂ ಆಗ್ಬೋದು. ಹೆಚ್ಚಿನ ಮುಖ್ಯ ಕೆಲಸ ಕಾರ್ಯಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಮಾಡಲೇಬೇಕಾದ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡಿ, ಆದರೆ ಸರಿಯಾದಂತಹ ಯೋಜನೆ ಮತ್ತು ನಿಮ್ಮ ಒಂದು ಪ್ರಜ್ಞೆಯಿಂದ ಮಾಡಿ. ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 11ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಸಂಪತ್ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಥವಾ ನೀವು ಹಾಕುವ ಬಂಡವಾಳದಲ್ಲಾಗ್ಬೋದು ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಒಳ್ಳೆ ನಿರ್ಧಾರಗಳಾಗಿರುತ್ತೆ. ಇತರರ ಸಹಾಯವು ನಿಮಗೆ ಸಿಗುತ್ತೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ. ಬಹುಪಾಲು ಈ ದಿನ ಏನು ಅಂದುಕೊಳ್ತೀರಾ ಅದರಲ್ಲಿ ಒಳ್ಳೆ ರಿಸಲ್ಟನ್ನು ಆಶ್ಲೇಷ ನಕ್ಷತ್ರದವರು ಪಡೆದುಕೊಳ್ತೀರಾ. ಮಖ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ 10ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಮನಸ್ಸಲ್ಲಿ ಉದಾಸೀನ ಇರುತ್ತೆ. ಪ್ರಯತ್ನಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಲೇಟಾಗಿ ನೀವು ಮಾಡೋದ್ರಿಂದ ಇಲ್ಲಿ ಡಿಲೇ ವರ್ಕ್ ಆಗುತ್ತೆ. ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ. ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಒತ್ತಡಗಳು ಆಗುವ ಸಾಧ್ಯತೆ ಇರುತ್ತೆ. ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಇಚ್ಛಾಶಕ್ತಿಯ ಕೊರತೆ ನಿಮಗಿರುತ್ತೆ. ಮನಸ್ಸನ್ನು ನೀವು ಚುರುಕಾಗಿ ಇಟ್ಕೊಳ್ಬೇಕಾಗತ್ತೆ. ಮನಸ್ಸನ್ನು ಸ್ಫೂರ್ತಿಯಿಂದ ಇಟ್ಟುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಫಾಸ್ಟಾಗಿ ಮಾಡೋದಾಗ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಪ್ರಭಾವ ಆಗ್ಬೋದು ಸರಿಯಾಗುತ್ತೆ. ಇಲ್ಲವಾದಲ್ಲಿ ಚಂದ್ರನ ಪ್ರಭಾವದಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ, ವಿಳಂಬ ಆಗುತ್ತೆ. ಬಹಳ ಹಾರ್ಡ್ ವರ್ಕ್ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನೀವು ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರದಲ್ಲಿ ಚಂದ್ರಗ್ರಹ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಚಂದ್ರನ ಪ್ರಭಾವ ಮನಸ್ಸು ಸಂತೋಷಕರವಾಗಿರುವಂತೆ, ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಳುವಂತಿರುತ್ತೆ. ಅಂದರೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇತರರ ಸಹಾಯ ಮತ್ತು ಲಾಭದ ಫಲವನ್ನು ನಿಮಗಿಲ್ಲಿ ಚಂದ್ರಗ್ರಹ ನೀಡ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ, ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮಿತ್ರ ತಾರಾಬಲದಲ್ಲಿ ಅಂದರೆ 8ನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇತರರ ಸಹಾಯ ಆಗ್ಬೋದು.
ನಿಮ್ಮ ಯೋಚಿಸುವ ಮನಸ್ಸು ಸಂತೋಷಕರವಾಗಿರುತ್ತೆ, ಅಂದರೆ ಶಾಂತಿಯಿಂದ ಇರುತ್ತೆ. ಮಾಡಿದ ಕೆಲಸದಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಕೆಲವು ಸಮಸ್ಯೆಗಳಿದ್ದಾಗ ನಿಮಗೆ ಆಗದೇ ಇರಬಹುದು, ಆದರೆ ಬಹುಪಾಲು ಒಳ್ಳೆಯ ವಿಷಯಗಳು ನಡೆಯುತ್ತೆ. ಒಳ್ಳೆಯ ಕೆಲಸ ಕಾರ್ಯಗಳಿಂದ ಒಳ್ಳೆ ರಿಸಲ್ಟನ್ನು ಉತ್ತರ ನಕ್ಷತ್ರದವರು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ. 7ನೇ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ. ಈ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಯಾಕೆ ಅಶುಭವನ್ನು ನೀಡ್ತಾರೆ ಅಂದರೆ, ಇಲ್ಲಿ ಒಂದೊಂದು ತಾರಾಬಲಕ್ಕೂ ಒಂದೊಂದು ಗ್ರಹಗಳ ಅಧಿಪತ್ಯ ಇದೆ. ಇದಕ್ಕೆ ನೈದುನ ತಾರಾಬಲಕ್ಕೆ ಶನಿ ಗ್ರಹ ಅಧಿಪತಿ ಆಗ್ತಾರೆ. ಫಲದಲ್ಲಿ ಈ ತಾರಾಬಲವನ್ನು ಮೃತ್ಯು ಫಲವನ್ನು ತಿಳಿಸಲಾಗಿದೆ. ಹಾಗಾಗಿ ಇಲ್ಲಿ ಅಶುಭವನ್ನು ನೀಡ್ತಾರೆ. ಅದಕ್ಕಾಗಿ ಈ ನೈದುನ ತಾರಾಬಲದಲ್ಲಿ ನೀವು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಬೇರೆಲ್ಲ ಒಂದು ತಾರಾಬಲದಲ್ಲಿ ನಾನು ಹೆಚ್ಚು ಪರಿಹಾರವನ್ನೇ ತಿಳಿಸೋದಿಲ್ಲ. ಆದರೆ ಕೆಲವು ಅಂದರೆ ನಕ್ಷತ್ರದವರಿಗೆ, ಅಂದರೆ ನೈದುನ ತಾರಾಬಲದಲ್ಲಿ ಸಂಚರಿಸುವ ತಾರಾಬಲಕ್ಕೆ ಮಾತ್ರ ಪರಿಹಾರವನ್ನು ನಾನು ತಿಳಿಸ್ತೇನೆ. ಏಕೆಂದರೆ ಅದರ ಪ್ರಭಾವ ಈ ರೀತಿ ಇರೋದ್ರಿಂದ. ಹಸ್ತ ನಕ್ಷತ್ರದವರಿಗೆ ಕೆಲಸ ಕಾರ್ಯಗಳಲ್ಲಿ ಗೊಂದಲ ಇರುತ್ತೆ, ಮನಸ್ಸು ಸಂತೋಷಕರವಾಗಿರೋದಿಲ್ಲ, ವಿಳಂಬ ಆಗ್ತಾ ಇರುತ್ತೆ. ನಿಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗುವಂತೆ, ಇತರರೇ ನಿಮ್ಮನ್ನು ದಾರಿ ತಪ್ಪಿಸುವಂತೆ, ನಷ್ಟದ ಫಲ ಆಗ್ಬೋದು, ಈ ರೀತಿ ಸಿಗುತ್ತೆ. ಅಂದರೆ ಏನಾದರೂ ಅಪಾಯಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಭಯ ಪಟ್ಕೊಳ್ಬೇಡಿ. ಅಪಾಯಗಳು ಆಗಬೇಕಂದ್ರೆ ಯಾರಿಗೆ ಜನ್ಮಜಾತಕದಲ್ಲಿ ದಶಾಕಾಲ ಭುಕ್ತಿ ಕಾಲ ಕೆಟ್ಟಿರುತ್ತೆ ಅಂಥವರಿಗಾಗುತ್ತೆ. ಮತ್ತು ಗೋಚಾರದಲ್ಲಿಯೂ ನಿಮ್ಮ ಅಷ್ಟಮ ಸ್ಥಾನ ಹೆಚ್ಚಾಗಿ ಕೆಟ್ಟಿದ್ದಾಗ ಮಾತ್ರ ಇಂಥ ಫಲಗಳು ಸಿಗುವಂಥದ್ದು. ಅಂದರೆ ಹಸ್ತ ನಕ್ಷತ್ರದವರಿಗೆ ಅಷ್ಟಮ ಸ್ಥಾನದಲ್ಲಿ ಈಗ ಯಾವ ಗ್ರಹಗಳಿಲ್ಲ, ಹಾಗಾಗಿ ಭಯ ಪಡುವ ಅಗತ್ಯ ಇಲ್ಲ. ಪರಿಹಾರಗಳನ್ನು ಮಾಡ್ಕೊಳ್ಳಿ. ಬೆಳಗಿನ ಕಾಲದಲ್ಲಿ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಶಾಂತತೆಯಿಂದ ಮಂತ್ರವನ್ನು ಪಠಿಸಿದಾಗ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ, ಗೊಂದಲ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಜ್ಞೆ ಸರಿಯಾಗಿ ವರ್ಕ್ ಆಗುತ್ತೆ. ನೀವು ಶಿವಮಂತ್ರ ಪಠನೆಯೊಂದಿಗೆ ಎಳ್ಳು ಧಾನ್ಯವನ್ನು ದಾನ ನೀಡಬಹುದು. ಹಾಗೆಯೇ ಈ ದಿನದ ಕೆಲಸ ಕಾರ್ಯಗಳಿಗೆ ಬಹಳ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಆದರೆ ಪ್ರಯತ್ನಕ್ಕೆ ಫಲ. ಆದರೆ ಕೆಲವು ವಿಷಯಗಳು ಆಗದೇ ಇರಬಹುದು, ಅಶುಭವನ್ನು ನೀಡಬಹುದು. ಆಗಲೇಬೇಕಾದ ವಿಷಯಕ್ಕೆ ನಿಮ್ಮ ಪ್ರಯತ್ನ ಇದ್ದಾಗ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 6ನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಇದಕ್ಕೆ ಕಾರಣ ನಿಮ್ಮ ಮನಸ್ಸು ಸಂತೋಷ ಮತ್ತು ಉತ್ಸಾಹದಿಂದ ಇರುವಾಗ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ. ನಿಮ್ಮ ಆಲೋಚನೆಗಳು ಸರಿ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಕಾಲಕ್ಕೆ ಆಗುತ್ತೆ. ಇತರರ ಸಹಾಯ ಸಿಗಬಹುದು. ಅಂದರೆ ಭವಿಷ್ಯತ್ತಿನ ಒಳ್ಳೆ ಚಿಂತನೆಗಳು ನಡಿಬಹುದು. ಈ ರೀತಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆ ಪ್ರಯತ್ನವನ್ನು ಪಡಿ. ಆದರೆ ಕೆಲವು ಸಮಸ್ಯೆಗಳು ಇದ್ದಾಗ ಆಗದೇ ಇರಬಹುದು, ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 5ನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭವನ್ನು ನೀಡುತ್ತೆ. ಮನಸ್ಸು ಸಮಾಧಾನಕರವಾಗಿರೋದಿಲ್ಲ, ಗೊಂದಲ ಇರುತ್ತೆ. ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಇತರರಿಂದ ನಿರಾಶೆ ಆಗ್ಬೋದು, ಕಾರ್ಯಹಾನಿ, ಕಾರ್ಯ ವಿಳಂಬ ಆಗುತ್ತೆ. ಹಾಗಾಗಿ ಬೆಳಗಿನ ಕಾಲದಿಂದಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಯೋಜನೆ ಇರಬೇಕಾಗುತ್ತೆ. ಈ ದಿನ ಹೆಚ್ಚು ಎಫರ್ಟ್ ಹಾಕೋದ್ರಿಂದ ಮಾತ್ರ ನೀವು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಆದರೆ ಸುಲಭ ಆಗಿರೋದಿಲ್ಲ. ಹಾಗಾಗಿ ಪ್ರಯತ್ನವನ್ನು ಪಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 4ನೇ ನಕ್ಷತ್ರದಲ್ಲಿ ಸಂಚಾರ, ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ಹೆಚ್ಚು ಸಮಸ್ಯೆಗಳ
ಆಗೋದಿಲ್ಲ. ಕ್ಷೇಮ ಅನ್ನುವಂಥದ್ದನ್ನೇ ಇಲ್ಲಿ ಆ ಒಂದು ತಾರಾಬಲದ ಹೆಸರೇ ಸೂಚಿಸುವಂತೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕೆಲವು ವಿಷಯಗಳಲ್ಲಿ ಆಗದೇ ಇರ್ಬೋದು, ಕೆಲವು ವಿಷಯದಲ್ಲಿ ಆಗ್ಬೋದು. ಅಂದರೆ ಇಲ್ಲಿ ನೀವು ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಮನಸ್ಸು ಸಮಾಧಾನಕರವಾಗಿರುತ್ತೆ. ಹಾಗಾಗಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ. ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 3ನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ. ಕಾರ್ಯ ವಿಳಂಬ, ಕಾರ್ಯಹಾನಿ ಆಗುವಂತೆ, ಅಂದರೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಗೊಂದಲ ಇರುತ್ತೆ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಯೋಚನೆಗಳನ್ನು ಮಾಡಿ ಮುಂದುವರಿಯೋದ್ರಿಂದ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆ ದಿನ ಆಗಿರೋದಿಲ್ಲ. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 2ನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡುತ್ತಾರೆ. ಅಂದರೆ ನೀವೇನು ಪ್ರಯತ್ನಿಸ್ತಾ ಇರ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲ, ಅಭಿವೃದ್ಧಿ ಫಲ, ಒಳ್ಳೆ ಯೋಚನೆಗಳನ್ನು ಮಾಡ್ತೀರಾ. ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ಮನಸ್ಸಿರುತ್ತೆ. ಇದಕ್ಕೆ ಕಾರಣ ಏನಂದರೆ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸು ಸಂತೋಷಕರವಾಗಿರುವಂತೆ ಇರುತ್ತೆ. ಹಾಗಾಗಿ ಒಳ್ಳೆ ಫಲಗಳನ್ನು ನೀವು ಒಳ್ಳೆ ರಿಸಲ್ಟನ್ನು ಈ ದಿನ ಪಡೆದುಕೊಳ್ತೀರಾ. ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗೋದ್ರಿಂದ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ. ಅಂದರೆ ಅಶುಭ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಮನಸ್ಸು ಗೊಂದಲದಲ್ಲಿರುವಂತೆ, ನಿಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಇರುವಂತೆ, ಯಾವುದೇ ಕೆಲಸದಲ್ಲಿ ಮುಂದುವರಿಬೇಕಾದರೂ ಸ್ವಲ್ಪ ಇಂಟ್ರೆಸ್ಟ್ ನಿಮಗೆ ಕಡಿಮೆ ಇರುತ್ತೆ. ಹಾಗಾಗಿ ಕಾರ್ಯ ವಿಳಂಬ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಪೆಂಡಿಂಗ್ ವರ್ಕಾಗಿ ಉಳಿಯೋ ಸಾಧ್ಯತೆ ಇರುತ್ತೆ. ದಿನದಲ್ಲಿ ಏನೇ ಆಗ್ಬೋದು, ಅಡುಗೆ ಮಾಡೋ ಕೆಲಸನೇ ಆಗ್ಬೋದು, ಅದು ಡಿಲೇ ಆಗ್ಬೋದು. ಹಾಗಾಗಿ ಒತ್ತಡ ಆಗುತ್ತೆ. ಮನಸ್ಸು ಸ್ವಲ್ಪ ಗೊಂದಲದಿಂದ ಏನಾದರೂ ಮಿಸ್ಟೇಕ್ಸ್ ಮಾಡುವಂತೆ ಆಗುತ್ತೆ. ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗಿ ಬರ್ಬೋದು, ಅಥವಾ ಏನೋ ಮಾಡಿದ್ದು ಸರಿ ಆಗದೆ ಇರ್ಬೋದು. ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ. ಇದಕ್ಕೆ ಕಾರಣ ಏನಂದರೆ ಚಂದ್ರ ಜನ್ಮ ನಕ್ಷತ್ರದಲ್ಲಿ ಸಂಚರಿಸುವಾಗ ಅಷ್ಟು ಶುಭವನ್ನು ನೀಡೋದಿಲ್ಲ. ಮುಹೂರ್ತಶಾಸ್ತ್ರದ ಪ್ರಕಾರ ಚಂದ್ರಗ್ರಹ ಜನ್ಮ ನಕ್ಷತ್ರದಲ್ಲಿ ಸಂಚರಿಸುವಾಗ ಯಾವುದೇ ಶುಭ ಕಾರ್ಯಗಳಿಗೂ ಇಲ್ಲಿ ಈ ನಕ್ಷತ್ರವನ್ನು ನಿಮಗೆ ನೀಡೋದಿಲ್ಲ. ಇಲ್ಲಿ ಪರಿಹಾರವನ್ನು ತಿಳಿಸಲಾಗುತ್ತೆ. ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಗೆ ನಕ್ಷತ್ರ ದೋಷ ಪರಿಹಾರಕ್ಕೆ ಪರಿಹಾರವನ್ನು ತಿಳಿಸಲಾಗುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ ಈ ದಿನ ಒಳ್ಳೆ ದಿನ ಆಗಿರೋದಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳು ಈ ದಿನ ಸಿಗುತ್ತೆ. ಅಂದರೆ ನಿಮ್ಮ ಮನಸ್ಸು ಸಂತೋಷಕರವಾಗಿರುವಂತೆ, ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂತಾಗುತ್ತೆ. ಅಂದರೆ ಇತರರ ಸಹಾಯ ಆಗ್ಬೋದು, ಒಳ್ಳೆ ರಿಸಲ್ಟ್ ಆಗ್ಬೋದು, ಸಿಗುತ್ತೆ. ಆದರೆ ಕೆಲವು ಸಿಗದೇ ಇರ್ಬೋದು, ಕೆಲವದರಲ್ಲಿ ಸಿಗುತ್ತೆ. ಅಂದರೆ ಮಿಶ್ರ ಫಲಗಳು ಈ ದಿನ ನಿಮಗೆ ದೊರೆಯುತ್ತೆ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಮನಸ್ಸು ಸಂತೋಷಕರವಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 26ನೇ ನಕ್ಷತ್ರದಲ್ಲಿ ಸಂಚಾರ, ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ. ಇತರರ ಸಹಾಯ ಮತ್ತು ಅಂದರೆ ಕೆಲಸ ಕಾರ್ಯಗಳು ಸರಿಯಾದ ಕಾಲಕ್ಕೆ ಆಗುವಂತೆ, ಒಳ್ಳೆಯ ಆಲೋಚನೆಗಳು ಬರುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಅಂದರೆ ಕೆಲವು ಆಗದೆ ಇರಬಹುದು, ಏಕೆಂದರೆ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಇತರರ ಸಹಾಯ ಸಿಗುತ್ತೆ. ಆದರೆ ಯಾವುದೇ ಕೆಲಸದಲ್ಲಿ ವಿಪರೀತ ಸಮಸ್ಯೆಗಳಿದ್ದಾಗ ಆ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು. ಇನ್ನುಳಿದಂತೆ ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಉತ್ತರಾಷಾಢ ನಕ್ಷತ್ರದವರು ಪಡೆದುಕೊಳ್ತೀರಾ. ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 25ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ನೈದುನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡುತ್ತಾರೆ.
ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಗೊಂದಲದಿಂದಿರುತ್ತೆ, ವಿಳಂಬ ಆಗುತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಈ ದಿನದ ಕೆಲಸ ಕಾರ್ಯಗಳಲ್ಲಿ ತಪ್ಪಿನ ನಿರ್ಧಾರಗಳಾಗ್ಬೋದು, ಇತರರು ನಿಮಗೆ ಸರಿಯಾಗಿ ಸಹಕರಿಸದೇ ಇರ್ಬೋದು, ನಿರಾಶೆ ಆಗ್ಬೋದು. ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಹಾಗಾಗಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕಾಗತ್ತೆ ಮತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ, ಸರಿಯಾದ ಯೋಜನೆಗಳನ್ನು ಮಾಡಿ, ಮಾಡಲೇಬೇಕಾದ ಕೆಲಸ ಕಾರ್ಯಗಳಿಗೆ ಎಫರ್ಟನ್ನು ಹಾಕಿ, ಯಾವುದೇ ಅಪಾಯವೂ ಆಗಬಾರ್ದು ಮತ್ತು ಯಾವುದೇ ನಷ್ಟವೂ ಆಗಬಾರ್ದು. ಹಾಗಾಗಿ ಬೆಳಗಿನ ಕಾಲದಲ್ಲಿಯೇ ಶಾಂತತೆಯಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಗೆ ನೀವು ಹೆಚ್ಚು ಎಫರ್ಟ್ ಹಾಕೋದ್ರಿಂದ ಮಾತ್ರ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಸ್ವಲ್ಪ ನಿಮಗೆ ಕಡಿಮೆ ಆಗ್ಬೋದು, ಮನಸ್ಸಿಗೆ ಏನಾದರೂ ಬೇಸರ ಆಗ್ಬೋದು, ಆದರೂ ಪ್ರಯತ್ನಕ್ಕೆ ಒಂದಿಷ್ಟು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 24ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ. ಅಂದರೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ, ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡ್ತೀರಾ, ಇತರರ ಸಹಾಯ ಸಿಗುತ್ತೆ, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ. ಆದರೆ ಕೆಲವು ವಿಪರೀತ ಸಮಸ್ಯೆಗಳು ಇದ್ದಾಗ ಅಂಥದ್ದರಲ್ಲಿ ನಿಮಗೆ ಒಳ್ಳೆಯದು ಆಗ್ಬೋದು ಅಥವಾ ಆಗದೇ ಇರ್ಬೋದು. ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡಿ, ಪ್ರಯತ್ನವನ್ನು ಮಾಡಿ, ಒಳ್ಳೆ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ಳಿ. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 23ನೇ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಪ್ರತ್ಯುರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಗೊಂದಲದಿಂದಿರುತ್ತೆ, ವಿಳಂಬ ಆಗ್ಬೋದು, ಅಡೆತಡೆಗಳಾಗ್ಬೋದು, ಕಾರ್ಯಹಾನಿ ಆಗ್ಬೋದು. ಮುಖ್ಯ ನಿರ್ಧಾರಗಳಿಗೆ ಒಳ್ಳೆ ದಿನ ಆಗಿರೋದಿಲ್ಲ. ಆದರೂ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಎಫರ್ಟ್ ಹಾಕಿ ಕಷ್ಟದಿಂದ ಮಾಡುವ ಕೆಲಸದಲ್ಲಿ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 22ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ, ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮನಸ್ಸು ಸಮಾಧಾನಕರವಾಗಿರುತ್ತೆ, ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚಂದ್ರನ ಪ್ರಭಾವ ಅರ್ಧದಷ್ಟಾದರೂ ಒಳ್ಳೆ ಫಲ ಸಿಗುವಂತೆ ಇರುತ್ತೆ, ಇನ್ನು ಕೆಲವು ಆಗದೇ ಇರ್ಬೋದು. ಹಾಗಾಗಿ ಒಳ್ಳೆ ಆಲೋಚನೆಗಳಿಂದ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 21ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಗೊಂದಲದಿಂದಿರುವಂತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾನಿ ಆಗ್ಬೋದು, ವಿಳಂಬ ಆಗ್ಬೋದು, ಅಡೆತಡೆ ಆಗ್ಬೋದು. ತುಂಬ ಎಫರ್ಟ್ ಹಾಕಿ ಕಷ್ಟದಿಂದ ಮಾಡುವ ಕೆಲಸದಲ್ಲಿ ಮಾತ್ರ ಇಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೂ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸುಲಭವಾಗಿರೋದಿಲ್ಲ. ಪ್ರಯತ್ನವನ್ನು ಪಡಿ, ಹಾರ್ಡ್ ವರ್ಕ್ ಮಾಡಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತತೆಯಿಂದ ಇಟ್ಕೊಂಡು ಮುಂದುವರಿಯಿರಿ. ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 20ನೇ ನಕ್ಷತ್ರ, ಸಂಪತ್ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ಇತರರ ಸಹಾಯ ಆಗ್ಬೋದು, ಸರಿಯಾದ ಕಾಲಕ್ಕೆ ಸರಿಯಾದ ಕೆಲಸ ಆಗುವಂಥದ್ದು ಮತ್ತು ಅದರಿಂದ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂಥದ್ದು. ಹಿಂದಿನ ಕೆಲಸದಲ್ಲಿ ಲಾಭ, ಅಭಿವೃದ್ಧಿ ಅಥವಾ ಇಂದಿನ ಕೆಲಸದಲ್ಲಿ ಅಭಿವೃದ್ಧಿಯಾಗುವಂತೆ, ನಿಮ್ಮ ಮನಸ್ಸು ಸಂತೋಷಕರವಾಗಿರುವಂತೆ, ಒಳ್ಳೆ ಆಲೋಚನೆಗಳನ್ನು ಮಾಡುವಂತೆ, ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಚಂದ್ರನ ಪ್ರಭಾವ ಇರುತ್ತೆ. ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ಮಾಡ್ಬೋದು ಮತ್ತು ಉತ್ತಮವಾದ ಪ್ರಯತ್ನಗಳನ್ನು ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. 27 ನಕ್ಷತ್ರದವರಿಗೂ ಸರ್ವಮಂಗಳೇ ಶ್ರೀದೇವಿಯು ಶುಭವನ್ನುಂಟು ಮಾಡಲಿ, ನಿಮ್ಮ ಸತ್ಕರ್ಮಗಳ ಕಾರ್ಯದಲ್ಲಿ ವಿಜಯವನ್ನು ನೀಡಲಿ ಮತ್ತು ನಿಮ್ಮ ರಕ್ಷೆಯಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.